ಜನತಾ ಪಕ್ಷದ ಸಂಸ್ಕೃತಿನೇ ಅದು. ನೀವು ಮಾತೆತ್ತಿದರೆ ಅವರಿಗೆ ಏನು ಒಂದು ಅತ್ಯಂತ ಕೀಳ ಶಬ್ದಗಳನ್ನು ಇವತ್ತು ಅಲ್ಲಿರುವಂಥ ಹಲವಾರು ನಾಯಕರ ಬಗ್ಗೆ ನೋಡಿದ್ದೀವಿ. ನಾನು ಹೆಸರುಗೊಂಡು ಹೇಳಕ್ಕೆ ಹೋಗೋದಿಲ್ಲ. ಇಲ್ಲೊಂದು ಬಿಜಾಪುರದ ಒಂದು ಕ್ವಾನ ಐತಿ, ಎಮ್ಮಿ, ಒಡ್ಡೆಮ್ಮಿ, ಈ ರೀತಿ ಇವೆಲ್ಲ ಸಂಸ್ಕೃತಿನೇ ಇಲ್ಲ. ಇವರಿಗೆ ಸಂಸ್ಕಾರ ಇಲ್ಲ, ಸಂಸ್ಕೃತಿನೇ ಇಲ್ಲ. ಆ ಭಾರತೀಯ ಜನತಾ ಪಕ್ಷದಲ್ಲಿ ಯಾರಿಗೂ ಕೂಡ ಇಲ್ಲ. ಅವ್ರು ದೊಡ್ಡ ದೊಡ್ಡ ನಾಯಕರು ಹಿಡ್ಕೊಂಡೇ ಇಲ್ಲ. ಇನ್ನು ಇವರೇನು ಬಚ್ಚಾಗಳು ಸಿ ಟಿ ರವಿ ಅಂತವರು, ಅವರು ಒಂದು ಸದನದಲ್ಲಿ ಇದ್ದೀವಿ, ಸದನದಲ್ಲಿ ಯಾವ ರೀತಿ ಮಾತಾಡಬೇಕು, ಯಾವ ಶಬ್ದವನ್ನು ಬಳಕೆ ಮಾಡಬೇಕು, ಯಾವುದು ಆ ಸದನದಲ್ಲಿ ಮಾತಾಡಬಾರ್ದು ಅನ್ನೋದು ನಮಗೆ ಗೈಡ್ಲೈನ್ಸ್ ಇದೆ. ಪ್ರತಿಯೊಬ್ಬ ಶಾಸಕರ ನಾವು ಮಂತ್ರಿ ಆದಂಥವ ಈ ರೀತಿ ಒಬ್ಬ ಹೆಣ್ಣುಮಗಳ ಮೇಲೆ ಅಸಹ್ಯವಾಗಿ ಅಶಬ್ದದಿಂದ ಇವತ್ತು ಮಾತಾಡಿದ್ರು ನಾನು ಖಂಡಿಸ್ತೇನೆ. ಅವ್ರಿಗೆ ಏನು ಹೇಳಿದ್ರು ಅಷ್ಟೇ ಅದು ಭಾರತೀಯ ಜನತಾ ಪಕ್ಷ. ಯಾಕಂದರೆ ಅದಕ್ಕೆ ಅವರು ಸಿ ಟಿ ರವಿನ ಮನೆಯಾಗ ಕೂರಿಸ್ಯಾರ ಜನ. ಈ ಬಾರಿ ಮನೆಯಾಗ ಕೂರಿಸೋ ಉದ್ದೇಶನೇ ಇತ್ತು. ಒಬ್ಬ ಏರ್ಬಿಟ್ರೆ ಅವರು ಏನೋಕೆ ಮಾತಾಡ್ತಾರೆ ಕೇಂದ್ರ ಸರ್ಕಾರ ನಮ್ಮ ಹಿಂದಿದೆ ಅನ್ನೋದು. ಸದನದಲ್ಲಿ ಕೂಡ ಈ ರೀತಿ ಗೊಂದಲಗಳನ್ನೆಬ್ಬಿಸಿ ಸದನವನ್ನು ನಡೆಯೋಕ್ಕೆ ಬಿರೋದಿಲ್ಲ. ಮುಖ್ಯವಾಗಿ ಇವತ್ತು ಸುವರ್ಣಸೌಧದಲ್ಲಿ ನಡೆದಂಥ ಒಂದು ಅಧಿವೇಶನ, ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗೋದಕ್ಕೆ. ಯಾಕಂದರೆ ಸಾಕಷ್ಟು ಸಮಸ್ಯೆ ಇದೆ, ನಮ್ಮ ರೈತರ ಸಮಸ್ಯೆ ಇದೆ, ಮುಳುಗಡೆ ಸಮಸ್ಯೆ ಇದೆ, ಕೃಷ್ಣಾ ಮೇಲ್ದಂಡೆ ಯೋಜನೆಗಳು ಸಮಸ್ಯೆಗಳಿದ್ದಾವೆ. ಆ ದುರಂತ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಸದನವನ್ನು ನಡೆಸಿದರೆ ಅಲ್ಲಿ ಪೂರಾ ನೀವು ನೋಡಿದಿರಿ ಮಾಧ್ಯಮದಲ್ಲಿ ಬರೇ ಗೊಂದಲ ಸರಳವಾಗಿ ಸದನವನ್ನು ನಡೆಯೋದಕ್ಕೆ ಇವ್ರು ಬಿಟ್ಟಿಲ್ಲ. ಇಂಥ ಸಹಜವಾಗಿ ಮಾತಾಡುವಂಥದ್ದಕ್ಕೆ ಇವತ್ತು ಖಂಡಿಸ್ತೇನೆ. ಅದಕ್ಕೆ ಖಂಡಿತವಾಗಿ ಏನು ಈಗಾಗಲೇ ಸರ್ಕಾರ ಕೂಡ ಅದಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ಈಗಾಗಲೇ ಆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಏನು ಒಂದು ಅಸಹ್ಯ ಶಬ್ದದಿಂದ ಮಾತಾಡಿದ್ರು, ಅದಕ್ಕೆ ಕಾನೂನಾತ್ಮಕವಾಗಿ ಕ್ರಮಗಳು ಜರುಗ್ತಾವೆ. ಸರ್, ಇವತ್ತು ನಾಮಪತ್ರಕ್ಕೆ ಹಸಿರು ಶಾಲೆ ಹಾಕೊಂಡು ಬಂದಿರೋ ವಿಶೇಷ ಇದು ರೈತರ ಸಂಕೇತ, ಎಲ್ಲದಕ್ಕೂ ಒಳ್ಳೆಯ ಸಂಕೇತ. ಸಮೃದ್ಧಿ ಜಾಗ, ಸಂಸ್ಥೆ ಸಮೃದ್ಧಿಯಾಗಿರಬೇಕು ಅನ್ನೋ ಉದ್ದೇಶದಿಂದ ಈ ಹಸಿರು ಶಾಲೆಯನ್ನು ಹಾಕಿ